50 ವರ್ಷದ ನಂತರ ಕಾಲುಗಳಲ್ಲಿ ಮೊದಲು ದುರ್ಬಲತೆ ಉಂಟಾಗುತ್ತವೆ. ಪ್ರತಿದಿನ ಈ 5 ವಸ್ತುಗಳನ್ನು ಸೇವಿಸುವುದು ದೀರ್ಘಕಾಲದವರೆಗೆ ನಿಮ್ಮನ್ನು ಆರೋಗ್ಯಕರ ಮತ್ತು ಯೌವನವಾಗಿರಿಸುತ್ತದೆ. ದೇಹವನ್ನು ಆರೋಗ್ಯವಾಗಿಡಲು ಆರೋಗ್ಯಕರ ಆಹಾರ ಅಗತ್ಯ, ಆದರೆ ಅದಕ್ಕಿಂತಲೂ ಮುಖ್ಯವಾದುದು ಒಂದು ವಯಸ್ಸಿನ ನಂತರ ಯಾವ ವಸ್ತುಗಳನ್ನು ಸೇವಿಸಬೇಕು ಮತ್ತು ಯಾವುದನ್ನು ಸೇವಿಸಬಾರದು. ವಯಸ್ಸಿನ ಬದಲಾವಣೆಯ ಜೊತೆಗೆ ಆಹಾರ ಪಾನೀಯಗಳಲ್ಲಿನ ಬದಲಾವಣೆಗಳು ಅಗತ್ಯ, ಏಕೆಂದರೆ 50 ವರ್ಷದ ನಂತರ ನಮ್ಮ ದೇಹವು ಸಾಕಷ್ಟು ದುರ್ಬಲವಾಗಲು ಪ್ರಾರಂಭಿಸುತ್ತದೆ. ವಿಶೇಷವಾಗಿ ಮಹಿಳೆಯರ ಮೂಳೆಗಳು ಸಾಕಷ್ಟು ದುರ್ಬಲವಾಗಲು ಪ್ರಾರಂಭಿಸುತ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ಆರೋಗ್ಯಕರ ಆಹಾರವನ್ನು ಸುಲಭವಾಗಿ ಜೀರ್ಣಿಸಿಕೊಳ್ಳುವ ವಸ್ತುಗಳನ್ನು ಸೇವಿಸಿ. ಎಲ್ಲರೂ ಆರೋಗ್ಯವಾಗಿರಲು ಬಯಸುತ್ತಾರೆ. ಪ್ರತಿಯೊಬ್ಬರೂ ದೀರ್ಘಕಾಲ ಆರೋಗ್ಯವಂತರು ಮತ್ತು ಯೌವನವಾಗಿರಲು ಬಯಸುತ್ತಾರೆ. ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಉರಿಯೂತದಂತಹ ಗುಣಲಕ್ಷಣಗಳನ್ನು ಹೊಂದಿರುವ ಪದಾರ್ಥಗಳನ್ನು ನೀವು ಸೇವಿಸಬೇಕು. ನಿಮ್ಮನ್ನು ದೀರ್ಘಕಾಲ ಯೌವನವಾಗಿರಿಸಲು ಇವು ನಿಮಗೆ ಸಹಾಯ ಮಾಡುತ್ತದೆ. ನಮ್ಮ ರೋಗ ನಿರೋಧಕ ವ್ಯವಸ್ಥೆಯು ವಯಸ್ಸಾದಂತೆ ತುಂಬ ದುರ್ಬಲವಾಗುತ್ತದೆ ಎಂದು ನಾವು ನಿಮಗೆ ತಿಳಿಸುತ್ತೇವೆ. ಇದರಿಂದ ನಾವು ಬೇಗನೆ ಅನಾರೋಗ್ಯಕ್ಕೆ ಒಳಗಾಗುತ್ತೇವೆ ಮತ್ತು ನಮ್ಮ ದೇಹದ ಸ್ನಾಯುಗಳು ಸಹ ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತವೆ. ಆದ್ದರಿಂದ ನಿಮ್ಮ ವೃದ್ಧಾಪ್ಯದಲ್ಲಿ ಸೇರಿಸಿಕೊಳ್ಳಬೇಕಾದಂತಹ ವಸ್ತುಗಳ ಬಗ್ಗೆ ನಾವು ಇಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೊಂದು ಲೈಕ್ ಮಾಡಿ. ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಾ? ಆರೋಗ್ಯವೇ ಭಾಗ್ಯ ಎಂದು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. 1. ದಾಳಿಂಬೆ. ದಾಳಿಂಬೆ ಎನ್ನುವುದು ಆಯುರ್ವೇದದಿಂದ ಆಧುನಿಕ ಔಷಧದವರೆಗೆ ಆರೋಗ್ಯಕ್ಕೆ ಒಂದು ಅಮೃತವೆಂದು ಪರಿಗಣಿಸಲ್ಪಟ್ಟ ಒಂದು ಹಣ್ಣು. ಇದು ಕಬ್ಬಿಣದ ಅತ್ಯುತ್ತಮ ಮೂಲವಾಗಿದೆ. ವಿಶೇಷವಾಗಿ ಹಿಮೋಗ್ಲೋಬಿನ್ ಕೊರತೆಯಿಂದ ಬಳಲುತ್ತಿರುವವರಿಗೆ ಬಹಳ ಪ್ರಯೋಜನಕಾರಿ. 50 ವರ್ಷದ ನಂತರ ದೇಹದಲ್ಲಿ ಕಬ್ಬಿಣದ ಅವಶ್ಯಕತೆ ಇದೆ, ಏಕೆಂದರೆ ರಕ್ತ ರಚನೆಯ ಪ್ರಕ್ರಿಯೆಯು ಈ ವಯಸ್ಸಿನಲ್ಲಿ ನಿಧಾನವಾಗಬಹುದು ಮತ್ತು ಆಯಾಸ, ತಲೆ ತಿರುಗುವಿಕೆ ಮತ್ತು ದೌರ್ಬಲ್ಯದಂತಹ ಸಮಸ್ಯೆಗಳು ಹೆಚ್ಚು ಕಂಡುಬರುತ್ತವೆ. ಈ ರೋಗ ಲಕ್ಷಣಗಳನ್ನು ನಿವಾರಿಸಲು ದಾಳಿಂಬೆ ಸೇವನೆಯು ಸಹಾಯ ಮಾಡುತ್ತದೆ. ದಾಳಿಂಬೆ ಜೀವಸತ್ವಗಳು ಎ, ಸಿ ಮತ್ತು ಇ ಸೇರಿದಂತೆ ಅನೇಕ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ. ಉದಾಹರಣೆಗೆ ಪುನರಾವರ್ತಿತ ಮತ್ತು ಎಲರ್ಜಿಕ್ ಆಮ್ಲ. ಇದು ದೇಹವನ್ನು ಆಕ್ಸಿಡೆಂಟ್ ಒತ್ತಡದಿಂದ ರಕ್ಷಿಸುತ್ತದೆ. ಈ ಅಂಶಗಳು ಚರ್ಮಕ್ಕೆ ಉಂಟಾಗುವ ಹಾನಿಯನ್ನು ಸೂರ್ಯನ ಬಲವಾದ ಕಿರಣಗಳಿಂದ ತಡೆಯುತ್ತದೆ ಮತ್ತು ಚರ್ಮದ ವಯಸ್ಸಾದಿಕೆಯನ್ನು ನಿಧಾನಗೊಳಿಸುತ್ತದೆ. ಇದರಿಂದಾಗಿ ಚರ್ಮವು ಚಿಕ್ಕದಾಗಿ ಮತ್ತು ಹೊಳೆಯುವಂತಾಗುತ್ತದೆ. ಇದಲ್ಲದೆ ದಾಳಿಂಬೆ ಹೃದಯವನ್ನು ಆರೋಗ್ಯವಾಗಿಡಲು, ರಕ್ತದೊತ್ತಡವನ್ನು ನಿಯಂತ್ರಿಸಲು ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ದಾಳಿಂಬೆಯಲ್ಲಿ ಕಂಡುಬರುವ ಫೈಟೋ ಕೆಮಿಕಲ್ಸ್ ಮತ್ತು ಫೈಬರ್ ಜೀರ್ಣಕಾರ್ಯ ವ್ಯವಸ್ಥೆಯನ್ನು ಉಳಿಸಿಕೊಳ್ಳುತ್ತದೆ ಮತ್ತು ದೇಹವನ್ನು ವಿಷಕಾರಿ ಅಂಶಗಳಿಂದ ಮುಕ್ತಗೊಳಿಸುತ್ತದೆ. ಇದು ಆಂತರಿಕ ಶುಚಿಗೊಳಿಸುವಿಕೆಯನ್ನು ಮಾತ್ರವಲ್ಲದೆ ದೇಹವನ್ನು ಶಕ್ತಿಯುತವಾಗಿಡಲು ಸಹಾಯ ಮಾಡುತ್ತದೆ. ಆದ್ದರಿಂದ 45 ರಿಂದ 50 ವರ್ಷದ ನಂತರ ಆಹಾರದಲ್ಲಿ ದಾಳಿಂಬೆ ಸೇರ್ಪಡೆಗೊಳ್ಳುವುದು ಆರೋಗ್ಯಕ್ಕೆ ಬುದ್ಧಿವಂತ ಮತ್ತು ಪರಿಣಾಮಕಾರಿ ಹೆಜ್ಜೆಯಾಗಿದೆ. ಇದು ದೇಹವನ್ನು ಸರಿಹೊಂದಿಸುತ್ತದೆ, ಆದರೆ ಹೆಚ್ಚುತ್ತಿರುವ ವಯಸ್ಸಿನ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ. 2. ಸಿಹಿಗೆಣಸು. ಸಿಹಿಗೆಣಸು ಬಹಳ ಪೌಷ್ಟಿಕ ಮತ್ತು ಶಕ್ತಿಯನ್ನು ಹೊಂದಿರುವ ಆಹಾರವಾಗಿದೆ. ಇದನ್ನು ಚಳಿಗಾಲದ ಅವಧಿಯಲ್ಲಿ ಹೆಚ್ಚಾಗಿ ತಿನ್ನಬಹುದು, ಆದರೆ ಇದರ ಲಾಭವನ್ನು ವರ್ಷವಿಡೀ ಪಡೆಯಬಹುದು. ವಿಶೇಷವಾಗಿ 50 ವರ್ಷದ ವಯಸ್ಸಿನ ನಂತರ ಇದು ಸಾಕಷ್ಟು ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿರುತ್ತದೆ.
ಇದು ದೇಹಕ್ಕೆ ನಿಧಾನವಾಗಿ ಮತ್ತು ದೀರ್ಘಕಾಲದವರೆಗೆ ಶಕ್ತಿಯನ್ನು ಒದಗಿಸುತ್ತದೆ. ಇದು ಸರಳ ಸಕ್ಕರೆಯಿಂದ ತಕ್ಷಣದ ಶಕ್ತಿಯನ್ನು ನೀಡುತ್ತದೆ, ಏಕೆಂದರೆ ಇದು ಇದ್ದಕ್ಕಿದ್ದಂತೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುವುದಿಲ್ಲ. ಇದರಿಂದಾಗಿ ರಕ್ತದಲ್ಲಿನ ಸಕ್ಕರೆ ಸ್ಥಿರವಾಗಿ ಉಳಿಯುತ್ತದೆ ಮತ್ತು ಆಯಾಸಕ್ಕೆ ಕಾರಣವಾಗುವುದಿಲ್ಲ. ಇದರ ಜೊತೆಯಲ್ಲಿ ಸಿಹಿ ಗೆಣಸಿನಲ್ಲಿರುವ ಪೊಟ್ಯಾಷಿಯಂ ಬಹಳ ಅಗತ್ಯವಾದ ಖನಿಜವಾಗಿದೆ. ಇದು ಸ್ನಾಯು ಸಂಕೋಚನ, ಸ್ನಾಯು ವ್ಯವಸ್ಥೆಯ ಚಟುವಟಿಕೆಯನ್ನು ಕಾಪಾಡಿಕೊಳ್ಳುವಲ್ಲಿ ಮತ್ತು ದೇಹದಲ್ಲಿ ದ್ರವವನ್ನು ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. 50 ವರ್ಷದ ನಂತರ ಸ್ನಾಯುವಿನ ದೌರ್ಬಲ್ಯ ಮತ್ತು ನೋವು ಮುಂತಾದ ಸಮಸ್ಯೆಗಳು ಹೊರಹೊಮ್ಮಲು ಪ್ರಾರಂಭಿಸಿದಾಗ ಸಿಹಿ ಆಲೂಗಡ್ಡೆಯು ಅವುಗಳನ್ನು ನಿವಾರಿಸಲು ಮತ್ತು ಬಲಪಡಿಸಲು ಸಹಾಯ ಮಾಡುತ್ತದೆ. ಸ್ನಾಯುಗಳಿಗೆ ಶಕ್ತಿಯನ್ನು ನೀಡುವುದರ ಜೊತೆಗೆ ದಣಿವನ್ನು ನಿವಾರಿಸಲು ಇದು ಸಹಾಯಕವಾಗಿರುತ್ತದೆ. ಸಿಹಿ ಆಲೂಗಡ್ಡೆ ಉತ್ತಮ ಪ್ರಮಾಣದ ಫೈಬರ್, ವಿಟಮಿನ್ ಬೀಟಾ ಕ್ಯಾರೋಟಿನ್ ಮತ್ತು ವಿಟಮಿನ್ ಸಿಯನ್ನು ಹೊಂದಿರುತ್ತದೆ. ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯವಾಗಿರಿಸುವುದಲ್ಲದೆ ಚರ್ಮ, ಕಣ್ಣು ಮತ್ತು ರೋಗ ನಿರೋಧಕ ವ್ಯವಸ್ಥೆಗಳಿಗೆ ಪ್ರಯೋಜನಕಾರಿಯಾಗಿದೆ. ಇದು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳಿಂದಾಗಿ ಕೋಶಗಳನ್ನು ರಕ್ಷಿಸುತ್ತದೆ. ಲಘು ಮಸಾಲೆಗಳಲ್ಲಿ ಕುದಿಸಿ ಹುರಿಯುವುದು ಅಥವಾ ಅಡುಗೆ ಮಾಡುವ ಮೂಲಕ ಸಿಹಿ ಆಲೂಗಡ್ಡೆಯನ್ನು ಸುಲಭವಾಗಿ ತಿನ್ನಬಹುದು. ಇದರ ರುಚಿ ಸಿಹಿ ಮತ್ತು ಸಮತೋಲಿತವಾಗಿದೆ. ಇದು ರುಚಿಕರವಾದ ಮತ್ತು ಆರೋಗ್ಯಕರ ತಿಂಡಿ ಮಾಡುತ್ತದೆ. ಒಟ್ಟಾರೆಯಾಗಿ 50 ವರ್ಷದ ನಂತರ ನಿಯಮಿತ ಆಹಾರದಲ್ಲಿ ಸಿಹಿ ಆಲೂಗಡ್ಡೆಯನ್ನು ಸೇವಿಸುವುದು ಸ್ನಾಯುಗಳನ್ನು ಬಲಪಡಿಸಲು, ಆಯಾಸವನ್ನು ನಿವಾರಿಸಲು ಮತ್ತು ಇಡೀ ದೇಹವನ್ನು ಸುಧಾರಿಸಲು ಸರಳವಾದ ಆದರೆ ಪರಿಣಾಮಕಾರಿ ಮಾರ್ಗವಾಗಿದೆ. ಇದರ ಜೊತೆಯಲ್ಲಿ ಸಿಹಿ ಗೆಣಸಿನಲ್ಲಿರುವ ಪೊಟ್ಯಾಷಿಯಂ ಬಹಳ ಅಗತ್ಯವಾದ ಖನಿಜವಾಗಿದೆ. ಕಡಲೆಕಾಯಿ, ಶೇಂಗಾ ಬೀಜ ಮತ್ತು ಎಳ್ಳು. ಕಡಲೆಕಾಯಿ ಮತ್ತು ಎಳ್ಳು ಎರಡನ್ನೂ ಹಳೆಯ ಕಾಲದಿಂದಲೂ ಭಾರತೀಯ ಆಹಾರದಲ್ಲಿ ಸೇರಿಸಲಾಗಿದೆ ಮತ್ತು ಅವುಗಳು ಆಯುರ್ವೇದದಲ್ಲಿ ಉನ್ನತ ಸ್ಥಾನವನ್ನು ಹೊಂದಿವೆ. ಈ ಎರಡು ಆಹಾರಗಳು ಪ್ರೋಟೀನ್ ಮತ್ತು ಆರೋಗ್ಯಕರ ಕೊಬ್ಬುಗಳಿಂದ ಸಮೃದ್ಧವಾಗಿದೆ. ಇದು 50 ವರ್ಷದ ನಂತರ ಕೀಲುಗಳು ಮತ್ತು ಸ್ನಾಯುಗಳನ್ನು ಬಲವಾಗಿಡಲು ವಿಶೇಷವಾಗಿ ಸಹಾಯಕವಾಗಿರುತ್ತದೆ. ವಯಸ್ಸಾದಂತೆ ದೇಹದಲ್ಲಿ ಪ್ರೋಟೀನ್ ಸಂಶ್ಲೇಷಣೆಯ ಪ್ರಕ್ರಿಯೆಯು ನಿಧಾನವಾಗುತ್ತದೆ. ಇದರಿಂದಾಗಿ ಸ್ನಾಯುಗಳು ದುರ್ಬಲಗೊಳ್ಳುತ್ತವೆ ಮತ್ತು ಕೀಲುಗಳಲ್ಲಿನ ಉಗ್ರತೆ ಅಥವಾ ನೋವಿನ ಸಮಸ್ಯೆಗಳು ಹೆಚ್ಚಿಸುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಕಡಲೆಕಾಯಿ ಮತ್ತು ಎಳ್ಳಿನಂತಹ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಆಹಾರಗಳು ದೇಹಕ್ಕೆ ಅಗತ್ಯವಾದ ಶಕ್ತಿ ಮತ್ತು ರಚನೆಯನ್ನು ಒದಗಿಸುತ್ತದೆ. ಕಡಲೆಕಾಯಿಗಳು ಸಾಕಷ್ಟು ಬಯೋಟಿನ್, ವಿಟಮಿನ್ ಮತ್ತು ಮೆಗ್ನೀಷಿಯಂ ಅನ್ನು ಹೊಂದಿರುತ್ತದೆ. ಇದು ಸ್ನಾಯು ದುರಸ್ತಿ ಮತ್ತು ಅಭಿವೃದ್ಧಿಯಲ್ಲಿ ಸಹಾಯಕವಾಗಿರುತ್ತದೆ. ಇದು ದೈಹಿಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ, ಏಕೆಂದರೆ ಅದರಲ್ಲಿರುವ ಕೊಬ್ಬುಗಳು ಕೊಲೆಸ್ಟ್ರಾಲ್ ಅನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ಎಳ್ಳು ವಿಶೇಷವಾಗಿ ಕ್ಯಾಲ್ಸಿಯಂ, ತಾಮ್ರಸತ್ವ ಹೊಂದಿರುತ್ತದೆ. ಇದು ಮೂಳೆಗಳು ಮತ್ತು ಕೀಲುಗಳ ಆರೋಗ್ಯಕ್ಕೆ ಅವಶ್ಯಕವಾಗಿದೆ. ಎಳ್ಳಿನಂತಿರುವ ಸೇಸ, ಮುಲೆನ್ ಮತ್ತು ಸೆಸಮಿನ್ ನಂತಹ ಸಂಯುಕ್ತಗಳು ಉರಿಯೂತದ ಗುಣಲಕ್ಷಣವನ್ನು ಹೊಂದಿವೆ. ಇದು ಕೀಲು ನೋವು, ಸಂಧಿವಾತ ಮತ್ತು ಉರಿಯೂತದಂತಹ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಎರಡನ್ನು ಬೆರೆಸುವ ಮೂಲಕ ಮಾಡಿದ ಎಣ್ಣೆಯನ್ನು ಅಡುಗೆಗೆ ಬಳಸುವುದು. ಲಡ್ಡು, ಚಟ್ನಿ ಅಥವಾ ಎಳ್ಳು ಮತ್ತು ಕಡಲೆಕಾಯಿಯ ಚಿಕ್ಕಿಯನ್ನು ಮಾಡಿ ಸೇವಿಸಬಹುದು. ಅವು ದೇಹವನ್ನು ಸಹ ಪೋಷಿಸುತ್ತವೆ. ವಿಶೇಷವಾಗಿ ಚಳಿಗಾಲದಲ್ಲಿ ಅವುಗಳ ಬಳಕೆಯು ದೇಹವನ್ನು ಬೆಚ್ಚಗಿರಿಸುತ್ತದೆ ಮತ್ತು ಕೀಲುಗಳ ಬಿಗಿತವನ್ನು ನಿವಾರಿಸುತ್ತದೆ. ಆದ್ದರಿಂದ 50 ವರ್ಷದ ನಂತರ ಸ್ನಾಯುಗಳ ಶಕ್ತಿ ಮತ್ತು ಕೀಲುಗಳ ನಮ್ಯತೆ ಕಡಿಮೆಯಾದಾಗ ಕಡಲೆಕಾಯಿ ಮತ್ತು ಎಳ್ಳಿನ ಸೇವನೆಯು ಆರೋಗ್ಯವನ್ನು ರಕ್ಷಿಸುವಲ್ಲಿ ಪ್ರಬಲ ನೈಸರ್ಗಿಕ ಪರಿಹಾರವೆಂದು ಸಾಬೀತುಪಡಿಸುತ್ತದೆ. ದಪ್ಪ ಮೆಣಸಿನಕಾಯಿ, ಕ್ಯಾಪ್ಸಿಕಮ್. ದಪ್ಪ ಮೆಣಸಿನಕಾಯಿ ಎಂದು ಕರೆಯಲ್ಪಡುವ ಅಭಿರುಚಿಯಲ್ಲಿ ಅತ್ಯುತ್ತಮವಾದುದು ಮಾತ್ರವಲ್ಲ, ಆರೋಗ್ಯದ ವಿಷಯದಲ್ಲಿ ವಿಶೇಷವಾಗಿ 50 ವರ್ಷದ ನಂತರ ಇದು ತುಂಬ ಪ್ರಯೋಜನಕಾರಿಯಾಗಿದೆ. ಇದು ದೇಹದಲ್ಲಿ ಸ್ವತಂತ್ರ ರ್ಯಾಡಿಕಲ್ ವಿರುದ್ಧ ಹೋರಾಡಲು ಕೆಲಸ ಮಾಡುವ ಸಾಕಷ್ಟು ಆಂಟಿ ಆಕ್ಸಿಡೆಂಟ್ಗಳು ಹೊಂದಿದೆ. ಈ ಸ್ವತಂತ್ರ ದೇಹದಲ್ಲಿ ವಯಸ್ಸಾದ ಜೀವಕೋಶಗಳನ್ನು ಹಾನಿಗೊಳಿಸುತ್ತದೆ.
ಇದರಿಂದಾಗಿ ವೃದ್ಧಾಪ್ಯವು ಬೇಗನೆ ಬರಲು ಕಾರಣವಾಗುತ್ತದೆ ಮತ್ತು ಹೃದ್ರೋಗ, ಕ್ಯಾನ್ಸರ್ ಮತ್ತು ಸಂಧಿವಾತದಂತಹ ಅನೇಕ ರೀತಿಯ ಕಾಯಿಲೆಗಳ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ. ವಿಟಮಿನ್ ಸಿಯಲ್ಲಿ ದಪ್ಪ ಮೆಣಸಿನಕಾಯಿ ಸಮೃದ್ಧವಾಗಿದ್ದು, ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ದೇಹವನ್ನು ಸೋಂಕಿನಿಂದ ರಕ್ಷಿಸುತ್ತದೆ. 50 ವರ್ಷದ ನಂತರ ಜನರ ರೋಗ ನಿರೋಧಕ ಶಕ್ತಿ ಕ್ರಮೇಣ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಕ್ಯಾಪ್ಸಿಕಮ್ ಸೇವನೆಯು ದೇಹವನ್ನು ಒಳಗಿನಿಂದ ಬಲಪಡಿಸುತ್ತದೆ. ಇದು ಚರ್ಮವನ್ನು ಎಳೆಯಲು, ದೃಷ್ಟಿ ಸುಧಾರಿಸಲು ಮತ್ತು ಮೂಳೆಗಳನ್ನು ಸದೃಢವಾಗಿಸಲು ಸಹಾಯ ಮಾಡುತ್ತದೆ, ಏಕೆಂದರೆ ಇದರಲ್ಲಿ ವಿಟಮಿನ್ ಎ, ಬಿ ಮತ್ತು ನಂತಹ ಪೋಷಕಾಂಶಗಳು ಸಹ ಇರುತ್ತದೆ. ಕ್ಯಾಪ್ಸಿಕಮ್ನಲ್ಲಿ ಕ್ಯಾಲೋರಿಗಳು ತುಂಬ ಕಡಿಮೆ, ಆದರೆ ಫೈಬರ್ ಸಮೃದ್ಧವಾಗಿದೆ. ಇದು ತೂಕವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಸಹ ನಿರ್ವಹಿಸುತ್ತದೆ. ಇದನ್ನು ಸಲಾಡ್, ತರಕಾರಿ, ಪರಾಟ ಅಥವಾ ಲಘು ಹುರಿದ ರೂಪದಲ್ಲಿ ಆಹಾರದಲ್ಲಿ ಸೇವಿಸಬಹುದು. 50 ವರ್ಷದ ನಂತರ ಚಯಾಪಚಯವು ನಿಧಾನವಾದಾಗ ಕ್ಯಾಪ್ಸಿಕಮ್ನಂತಹ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಆಹಾರಗಳು ದೇಹಕ್ಕೆ ಶಕ್ತಿಯನ್ನು ನೀಡುವಲ್ಲಿ ಮತ್ತು ವಯಸ್ಸಿಗೆ ಸಂಬಂಧಿಸಿದ ಕಾಯಿಲೆಗಳಿಂದ ರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ತೆಂಗಿನ ನೀರು. ಎಳನೀರು. ತೆಂಗಿನ ನೀರು ಅತ್ಯಂತ ಶುದ್ಧ, ತಾಜಾ ಮತ್ತು ಪೋಷಕಾಂಶಭರಿತ ಪಾನೀಯವಾಗಿದೆ. ಇದನ್ನು ನೈಸರ್ಗಿಕ ಎಲೆಕ್ಟ್ರೋಲೈಟ್ಸ್ಗಳಿಂದ ಸಮೃದ್ಧವಾಗಿದೆ ಎಂದು ಪರಿಗಣಿಸಲಾಗುತ್ತದೆ. ಇದು ಪೊಟ್ಯಾಷಿಯಂ, ಸೋಡಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಮತ್ತು ರಂಜಕದಂತಹ ಪ್ರಮುಖ ಎಲೆಕ್ಟ್ರೋಲೈಟ್ಗಳನ್ನು ಹೊಂದಿರುತ್ತದೆ. ಇದು ದೇಹದ ಕೋಶಗಳನ್ನು ಸಮತೋಲನದಲ್ಲಿಡಲು, ದ್ರವ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಸ್ನಾಯುಗಳನ್ನು ಸರಾಗವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. 50 ವರ್ಷದ ನಂತರ ದೇಹದ ನೀರನ್ನು ಕಾಪಾಡಿಕೊಳ್ಳುವ ದೇಹದ ಸಾಮರ್ಥ್ಯವು ಕಡಿಮೆಯಾದಾಗ ಮತ್ತು ಸ್ನಾಯು ಸೆಳೆತ, ವಿವಿಧ ಅಥವಾ ದೌರ್ಬಲ್ಯವು ಭಾವನೆಯನ್ನು ಪ್ರಾರಂಭಿಸಿದಾಗ ತೆಂಗಿನ ನೀರು ಉತ್ತಮ ಪರಿಹಾರವಾಗಿ ಹೊರಹೊಮ್ಮುತ್ತದೆ. ಇದರ ಜೊತೆಯಲ್ಲಿ ತೆಂಗಿನಕಾಯಿ ನೀರಿನಲ್ಲಿ ಕಡಿಮೆ ಕ್ಯಾಲೋರಿ, ಕಡಿಮೆ ಸಕ್ಕರೆ ಮತ್ತು ಕೊಬ್ಬುಗಳಿಲ್ಲ. ಇದು ಹೃದಯವನ್ನು ಸುರಕ್ಷಿತವಾಗಿಡಲು ಮತ್ತು ತೂಕವನ್ನು ನಿಯಂತ್ರಿಸಲು ಸಹಕಾರಿಯಾಗಿದೆ. ಇದು ದೇಹದಿಂದ ವಿಷಕಾರಿ ಅಂಶಗಳನ್ನು ತೆಗೆದುಹಾಕುತ್ತದೆ ಮತ್ತು ಮೂತ್ರಪಿಂಡವನ್ನು ಆರೋಗ್ಯವಾಗಿರಿಸುತ್ತದೆ. ಇದು ದೇಹದ ಒಟ್ಟಾರೆ ಶುಚಿಗೊಳಿಸುವಿಕೆ ಮತ್ತು ಶಕ್ತಿ ನೀಡುತ್ತದೆ. ಆದ್ದರಿಂದ ಅದು ಬಳಕೆಯಾಗಲಿ ಅತಿಯಾದ ಬೆವರುವುದು ಅಥವಾ ಸ್ನಾಯು ಸೆಳೆತ, ತೆಂಗಿನ ನೀರು ಸರಳ, ಟೇಸ್ಟಿ ಮತ್ತು ಅತ್ಯಂತ ಪ್ರಯೋಜನಕಾರಿ ಪರಿಹಾರವಾಗಿದೆ. ಇದು 50 ವರ್ಷದ ನಂತರ ದೇಹವನ್ನು ಬದಲಾದ ಮತ್ತು ಸಮತೋಲನವಾಗಿಡಲು ಆಳವಾಗಿ ಕೊಡುಗೆ ನೀಡುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.